ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ತನಿಖಾ ತಂಡಕ್ಕೆ ಮತ್ತೆ ಗಿರೀಶ್ ನಾಯ್ಕ್ ಸೇರ್ಪಡೆಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ, ನೋಡ್ಕೊಂಡ್ಬರೋಣ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡಕ್ಕೆ ಇದೀಗ ಮತ್ತೊಮ್ಮೆ ಗಿರೀಶ್ ನಾಯ್ಕ್ ಸೇರ್ಪಡೆಯಾಗಿದ್ದಾರೆ. ಮೊದಲು ಕೇಸ್ ತನಿಖಾಧಿಕಾರಿಯಾಗಿದ್ದ ಗಿರೀಶ್ ಸಹಾಯಕ ತನಿಖಾಧಿಕಾರಿಯಾಗಿ ಇದೀಗ ಮತ್ತೊಮ್ಮೆ ಅವರು ನೇಮಕಗೊಂಡಿದ್ದಾರೆ. ಒಟ್ಟಾರೆ ದರ್ಶನ್ ಹಾಗೆ ಅವರ ಗ್ಯಾಂಗ್ ಒಂದು ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಅವರು ಮೊದಲು ತನಿಖೆಯನ್ನ ಆರಂಭಿಸಿದ್ರು. ಹಾಗೆ ವಿತ್ ಪ್ರೂಫ್ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದೀಗ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡಕ್ಕೆ ಮತ್ತೊಮ್ಮೆ ಗಿರೀಶ್ ನಾಯ್ಕ್ ಅವರು ಸೇರ್ಪಡೆ ಆಗಿದ್ದಾರೆ. ಮೊದಲು ಕೇಸ್ ತನಿಖಾಧಿಕಾರಿಯಾಗಿದ್ದವರು ಗಿರೀಶ್, ಇದೀಗ ಸಹಾಯಕ ತನಿಖಾಧಿಕಾರಿಯಾಗಿ ಗಿರೀಶನ್ನ ಮತ್ತೊಮ್ಮೆ ತಂಡಕ್ಕೆ ಸೇರ್ಪಡೆ ಮಾಡಲಾಗಿದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ ಹಾಗೆ ಗ್ಯಾಂಗ್ನ ಮತ್ತೆ ಇದೀಗ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಒಟ್ಟಾರೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಒಂದು ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 13 ಆರೋಪಿಗಳಿಗೆ ಪಿಸಿ ಹಾಗೆ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಕೆಲವೊಂದು ಆದೇಶಗಳನ್ನು ಹೊರಡಿಸಿರುವಂಥದ್ದು. ಹಾಗೆಯೇ ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ಕೆಲವು ಷರತ್ತುಬದ್ಧ ವಿಧಿಸಿರುವಂಥದ್ದು ನ್ಯಾಯಾಲಯ. ಅಂದರೆ ಆರೋಪಿಗಳ ಭೇಟಿಗೆ ವಕೀಲರಿಗೆ ಪ್ರಮುಖವಾಗಿ ಅವಕಾಶವನ್ನ ಕೊಡಬೇಕಾಗುತ್ತೆ. ಹಾಗೆಯೇ ಅವರ ಮೇಲೆ ಯಾವುದೇ ರೀತಿಯ ಹಲ್ಲೆಯನ್ನ ನಡೆಸಬಾರದು ಅನ್ನುವಂತಹ ಒಂದು ತಾಕೀತನ್ನ ಕೂಡ ಕೋರ್ಟ್ ಮಾಡಿರುತ್ತೆ. ಜೊತೆಗೆ ನಟ ದರ್ಶನ್ ಹಾಗೆ ಗ್ಯಾಂಗ್ನಿಂದ ಏನೊಂದು ರೇಣುಕಾಸ್ವಾಮಿ ಹತ್ಯೆಯಾಗಿದೆ, ಆ ಒಂದು ಕೇಸ್ನಲ್ಲಿ ಆರೋಪಿ ಅನುಕುಮಾರ್ ಇದ್ದಾರೆ. ಅವರ ತಂದೆ ತೀರ್ಕೊಂಡಿದ್ದಾರೆ ಹೃದಯಾಘಾತದಿಂದ. ಅವರ ಅಂತ್ಯಕ್ರಿಯೆಯನ್ನ ಕೂಡ ನಿನ್ನೆ ನಡೆಸಲಾಗಿತ್ತು. ಆ ಅಂತ್ಯಕ್ರಿಯೆಯಲ್ಲಿ ಅನುಕುಮಾರ್ ಅವ್ರನ್ನ ಭಾಗಿಯಾಗೋದಿಕ್ಕೆ ಪೊಲೀಸ್ ಅವರು ಅವಕಾಶವನ್ನ ಕೊಡ್ತಾರೆ. ತದನಂತರ ಮಗ ಬಂದ ನಂತರ ಈ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಹಾಗೇನೆ ಇದೀಗ ಮತ್ತೊಮ್ಮೆ ಕೋರ್ಟ್ನ ಸೂಚನೆಯ ಮೇರೆಗೆ ಒಟ್ಟು 13 ಆರೋಪಿಗಳನ್ನ ಹಾಗೇನೆ ದರ್ಶನ್ ಹಾಗೆ ಪವಿತ್ರ ಗೌಡ ಅವರನ್ನ ಮತ್ತೊಮ್ಮೆ ಪೊಲೀಸ್ ಕಸ್ಟಡಿಗೆ 9 ದಿನಗಳ ಕಾಲ ಅವರನ್ನ ಪೊಲೀಸ್ ಕಸ್ಟಡಿಗೆ ಮತ್ತೊಮ್ಮೆ ಕೊಟ್ಟಿರುವಂಥದ್ದು. ಹಾಗೇನೆ ಮತ್ತೊಂದು ಕಡೆ ಕಿಡ್ನ್ಯಾಪ್ ಆಗಿರುವಂತಹ ಸ್ಥಳವನ್ನ ಮಹಜರು ಮಾಡಲಾಗಿದೆ. ತದನಂತರ ಎಲ್ಲಿ ಅವರನ್ನ ಕೊಲೆ ಮಾಡಲಾಯಿತು, ಯಾವ ಸ್ಥಳದಲ್ಲಿ ಅವರನ್ನ ಕೊಲೆ ಮಾಡಿದ ನಂತರ ಬಿಸಾಕಿದ್ರು, ಆ ಎಲ್ಲಾ ಸ್ಥಳವನ್ನ ಮಹಜರು ಮಾಡಿದ್ದಾರೆ. ಏನೇನು ವೆಪನ್ಸ್ಗಳನ್ನ ಯೂಸ್ ಮಾಡಿದ್ದಾರೆ ಅವೆಲ್ಲವನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ಮೊಬೈಲಲ್ಲಿ ಏನೊಂದು ಚಾಟ್ಸ್ ಇತ್ತು, ಕಾಲ್ಸ್ ಇತ್ತು, ಈ ಎಲ್ಲ ಡೀಟೇಲ್ಸ್ಗಳನ್ನ ಪೊಲೀಸರೀಗ ಪಡೆದುಕೊಂಡಿದ್ದಾರೆ. ನಿನ್ನೆ ಕೂಡ 2 ಆರೋಪಿಗಳನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಹಾಗೇನೆ ನಿನ್ನೆ ಯಾರು ಬಂಧಿಸಿದ್ದಾರೆ ಆ 2 ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಆ ಸ್ಥಳವನ್ನ ಮತ್ತೊಮ್ಮೆ ಮಹಜರು ಕೂಡ ನಡೆಸಲಾಗಿದೆ. ಹಾಗೇನೆ ಮೊದಲು ಈ ಕೇಸ್ ಹೊರಬಂದಾಗ ಈ ಕೇಸಲ್ಲಿ ಯಾರೊಂದು ತನಿಖಾಧಿಕಾರಿಯಾಗಿ ಹೋಗಿದ್ರು ಆ ಅಧಿಕಾರಿಯನ್ನ ಈಗ ಮತ್ತೊಮ್ಮೆ ಅಂದ್ರೆ ಗಿರೀಶ್ ನಾಯ್ಕ್ ಅವರನ್ನ ಮತ್ತೊಮ್ಮೆ ಸೇರ್ಪಡೆ ಮಾಡಲಾಗಿದೆ. ಸಹಾಯಕ ತನಿಖಾಧಿಕಾರಿಯಾಗಿ ಗಿರೀಶ್ ನಾಯ್ಕ್ ಅವರನ್ನ ಸೇರ್ಪಡೆ ಮಾಡಲಾಗಿದೆ.